ಈ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಫೆನ್ಸಿಂಗ್ ಕತ್ತಿ ವರ್ಷನಲ್ಲಿ ರಾಘವೇಂದ್ರ ಅಂತಕ್ಕಂಥ ವಿಕಲಚೇತನ ಯುವಕ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ನಾನು ಕ್ಷೇತ್ರದ ಜನತೆ ಪರವಾಗಿ ರಾಜ್ಯದ ಪರವಾಗಿ ಅವನ್ನ ಅಭಿನಂದಿಸ್ತೇನೆ. ಇವತ್ತು ತಮಿಳುನಾಡಿನಲ್ಲಿ ಪದಕ ತಾಂಡಿರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡ್ತಾಯಿದೆ, ಡೆಲ್ಲಿನಲ್ಲಿ ತಾಂಡಿರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡ್ತಾಯಿದೆ. ನಮ್ಮಲ್ಲಿ ಒಬ್ಬ ಕನ್ನಡಿಗ ಗೆದ್ದಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಒಂದು ಹೆಮ್ಮೆ ತಂದಿರ್ತಕ್ಕಂಥ ವಿಚಾರ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಕ್ರೀಡಾ ಸಚಿವರಾದ, ಕಂದಾಯ ಸಚಿವರಾದ, ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾರನ್ನು ನಾನು ವಿನಂತಿ ಮಾಡ್ತೇನೆ. ಇಂಥ ಒಬ್ಬ ವಿಕಲಚೇತನ ದೇಶವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿರೋದಕ್ಕೆ ಸರ್ಕಾರ ಈಗ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಸಹಾಯ ಮಾಡ್ತಾವ್ರೆ ಆ ರೀತಿ ಸಹಾಯವನ್ನು ಮಾಡಬೇಕು, ಅವ್ರನ್ನ ಅಭಿನಂದಿಸಬೇಕು ರಾಜ್ಯ ಸರ್ಕಾರದ ಪರವಾಗಿ ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನು ಕೇಳ್ಕೊತೇನೆ. ಅಂಗವಿಕಲತೆ ಶಾಪ ಅಲ್ಲ ಅಂತ ಹೇಳಿ ಈ ರೀತಿ ರೋಲ್ ಮಾಡಲು ಎಲ್ಲರಿಗೂ ಇರಲಿ ಅಂತ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಾ? ಅಲ್ಲ, ಆಕಸ್ಮಿಕವಾಗಿ ಅವರ ತಾಯಿಯ ಗರ್ಭದಿಂದ ಬರ್ತಕ್ಕಂಥ ಪೌಷ್ಟಿಕಾಂಶದ ಆಹಾರದಿಂದ ಹೆಚ್ಚು ಕಡಿಮೆ ಆಗಿ ಅಂಗವಿಕಲತೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅದನ್ನು ನಮ್ಮ ಕ್ಷೇತ್ರದಲ್ಲಿ ನಾನು ಸವಾಲಾಗಿ ತಾಂಡಿರ್ತೇನೆ. ಅದನ್ನು ಅವ್ರದ್ದು ಯಾವುದೇ ಒಂದು ಕಚೇರಿ ಕೊಟ್ಟಿದ್ದೇನೆ. ಆ ಕಚೇರಿನಲ್ಲಿ ಇಡೀ ರಾಜ್ಯದಿಂದ ಏನು ಅಂಗವಿಕಲರು ಬರ್ತಾರೆ ಅವರಿಗೆ ಆಶ್ರಯವನ್ನು ಕೊಡ್ತಾರೆ, ಅವರಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಅವ್ರು ಎಲ್ಲಿ ಬದುಕಬೇಕು ಅಂತಕ್ಕಂಥ ನೂರಾರು ಜನಕ್ಕೆ ಅದು ಬದುಕೋದಕ್ಕೆ ದಾರಿಯನ್ನು ತೋರಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ಏನು ಒಂದು ಅಂಗವಿಕಲ ಒಂದು ಕಚೇರಿ ಏನಿದೆ. ಅವರು ಇಲ್ಲಿಂದ ಬಸ್ಸಲ್ಲಿ ಮೈಸೂರಿಗೆ ಒಬ್ಬ ಒಂದು ಅಲ್ಲಿ MLCದು ಒಂದು ಲೆಟ್ರ್ ತಗೊಂಡು DC ಹತ್ರ ಹೊಡ್ಬಾ ಅಂತಂದರೆ ಅಲ್ಲೇ ಕುಳಿತು ಆ ಕೆಲಸವನ್ನು ಮಾಡಿಸ್ಕೊಂಡ್ಬರ್ತಾರೆ. ಅವ್ರಿಗೂ ನಮಗಿಂತ ಜಾಸ್ತಿ ಸಾಮರ್ಥ್ಯ ಇದೆ, ಅವರು ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥ ಒಂದು ಹೆಮ್ಮೆ ಇದೆ. ಅವ್ರಿಗೆ ಬದುಕಬೇಕು, ನಾವು ಯಾಕೆ ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇವತ್ತು ರಾಘವೇಂದ್ರ ಅವರು ಕಾಮನ್ವೆಲ್ತ್ನ ಗೇಮ್ನಲ್ಲಿ ಚಿನ್ನದ ಪದಕವನ್ನು ಈ ದೇಶಕ್ಕೆ ತಂದಿರ್ತಕ್ಕಂಥ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಅವ್ರಿಗೆ ನಾವೆಲ್ಲ ಆಸೆ ಆಗಬೇಕು. ಯಾರು ಚುನಾಯಿತ ಪ್ರತಿನಿಧಿಗಳಿದ್ದೀವಿ, ಅವರು ಈಗ ನಮ್ಮ ಹೊಟ್ಟೆಲಿ ಹುಟ್ಟಿದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತಿರಲ್ವ, ಅದೇ ರೀತಿ ಆವ ಕ್ಷೇತ್ರದಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರಿಗೆಲ್ರಿಗೂ ಆಶ್ರಯ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಕೇಳ್ಕೊತೇನೆ. ಸರ್, ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಎಷ್ಟೋ ಶಾಸಕರು ಈ ರೀತಿ ಸನ್ಮಾನ ಮಾಡೋದು ಕಮ್ಮಿ ನಮ್ಮ ರಾಜ್ಯದಲ್ಲಿ. ನಮ್ಮ ಗೋಪಾಲಣ್ಣವರು ನಮ್ಮ ಪ್ರತಿಭೆನ ಗುರುತಿಸಿ, ಸಾಧನೆನ ಗುರುತಿಸಿ ನಮಗೆ ಸನ್ಮಾನ ಮಾಡೋದು ಭಾಳ ಹೆಮ್ಮೆ ಇದೆ ಸರ್. ಸೊ ಒಟ್ಟಾರೆ ಹೇಳೋದಾದರೆ ಅಂಗವಿಕಲರಿಗೆ ಅದು ಒಂದು ಅಂಗವಿಕಲತೆ ಶಾಪ ಅಲ್ಲ, ನಾವು ಕೂಡ ಏನಾದರೂ ಮಾಡ್ಬೋದು ನಾವು ತಾವು ಮಾಡಿ ತೋರಿಸಿದ್ದೀರಾ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸಮುದಾಯಕ್ಕೆ? ಸರ್, ನಾವು ಅಂಗವಿಕಲತೆನ ಶಾಪ ಅಂತ ಕೂತ್ಕೊಂಡ್ರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕಾಗೋದಿಲ್ಲ. ಅದನ್ನು ಬದಿಗಿಟ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾವು ಸಾಧನೆಯನ್ನು ಮಾಡ್ತಾ ಬಂದರೆ ಅಂಗವಿಕತೆಯನ್ನು ಅಡ್ಡಿ ಬರೋಲ್ಲ ಸರ್. ಸಾಧನೆಗೆ ಅಂಗವಿಕತೆ ಅಡ್ಡಿ ಆಗೋದಿಲ್ಲ. ನಾವು ಒಂದು ಗಟ್ಟಿ ಮನಸ್ಸಿಂದ ನಿರ್ಧಾರ ಮಾಡಿ ನಾವು ಮುನ್ನುಗ್ಗಿ ನಾವು ಅಚೀವ್ ಮಾಡಬೇಕು ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ದೇಶದ ಪ್ರಧಾನಿಗಳು ಎಲ್ಲ ಅಂದರೆ ಕರೆದು ಅವ್ರಿಗೆ ಮಾತಾಡಿಸಿ ಬೇರೆ ಹೆಸರು ತಾವು ಕೂಡ ಆ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು? ಇಲ್ಲ ಸರ್, ನಮ್ಮನ್ನು ಇನ್ವೈಟ್ ಮಾಡಿಲ್ಲ, ಮಾಡ್ತಾರೆ ನೆಕ್ಸ್ಟು. ಬಟ್ ಪ್ರಧಾನಮಂತ್ರಿಗಳು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಈವೆಂಟ್ಗಳಲ್ಲಿ ಮೆಡಲ್ ಮಾಡಿದವ್ರೆ ಪ್ರೋತ್ಸಾಹಿಸ್ತಾ ಬಂದರೆ ಅದು ನಮಗೆ ಭಾಳ ಹೆಮ್ಮೆ ತಂದಿದೆ. ಶಾಸಕರು ಕೂಡ ಸರ್ಕಾರದ ವತಿಯಿಂದ ಸನ್ಮಾನ ಆಗಿರ್ಬೋದು, ಆರ್ಥಿಕವಾಗಿ ಮುಂದಿನ ತಮ್ಮ ಯೋಜನೆ ಬಗ್ಗೆ ಸಹಕಾರಿಯಾಗಿ ಮಾಡಿದ್ದಾರೆ. ಈಗ ನೋಡಿ ಸರ್, ನಮ್ಮ ರಾಜ್ಯದಲ್ಲಿ ಪ್ರಾಬ್ಲಮ್ ಏನಂದರೆ ನಮಗೆ ಬೇರೆ ರಾಜ್ಯದಲ್ಲಿ ಸಿಕ್ಕಷ್ಟು ಪ್ರೋತ್ಸಾಹ ಕ್ರೀಡೆಯಲ್ಲಿ ಕ್ಯಾಶ್ ಅವಾರ್ಡ್ಗಳು ನಮಗೆ ಸಿಗ್ತಾ ಇಲ್ಲ. ಸೊ ಅದರಿಂದ ನಮ್ಮ ಎಷ್ಟೋ ಕ್ರೀಡಾಪಟುಗಳು ಆಟಗಳನ್ನ ಕ್ವಿಟ್ ಮಾಡ್ತಾಯಿದ್ದಾರೆ. ಸೊ ಬೇರೆ ರಾಜ್ಯದಲ್ಲಿ ಹೇಗೆ ಪಾಲಿಸಿಗಳಿದ್ದಾವೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಅಳವಡಿಸಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರೀಡೆಗಳಲ್ಲಿ ಭಾಗವಹಿಸಿ ದೇಶಕ್ಕೆ ಹೆಮ್ಮೆ ತರ್ತೀವಿ. ಏನು ಹೇಳ್ತೀರಿ ಸರ್ಕಾರಕ್ಕೆ ಅಥವಾ CMಗೆ ಈ ವಿಚಾರದಲ್ಲಿ? ಏನಿಲ್ಲ ಸರ್, ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟ, ನಮಗೆ ಕ್ಯಾಶ್ ಅವಾರ್ಡ್ನ ಹೆಚ್ಚಿಗೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಪಾಲಿಸಿ ಅದನ್ನು ಇಲ್ಲಿಗೆ ಜಾರಿಗೆ ತಂದು ಅದೇ ರೀತಿ ನಮಗೂ ಕ್ಯಾಶ್ ಅವಾರ್ಡ್ ಉದ್ಯೋಗ ಕೂಡ ಈಗ 2% ಮಾಡಿದ್ದಾರೆ ಸರ್. ಇವತ್ತು ನಮಗೆಲ್ಲ ಒಂದು ಹೆಮ್ಮೆಯ ದಿನ. ಏಕೆಂದರೆ ವಿಕಲಚೇತನರು ಅಂತ ಹೇಳಿದ್ರೆ ಕಡೆಗಣಿಸುವಂಥ ಒಂದು ಸಮಯ ಇದೆ. ಅಂದರೆ ಅವರಿಗೆ ಸರಿಯಾದಂಥ ಪ್ರೋತ್ಸಾಹ ಸಿಗಲ್ಲ, ಅವರೇನೂ ಕೂಡ ಮಾಡೋಕ್ಕಾಗಲ್ಲ. ಸ್ವಂತ ಮನೆಗಳಲ್ಲೇ ಬಂದ್ಬಿಟ್ಟು ವಿಕಲಚೇತನರು ಅಂದರೆ ಅಸಡ್ಡೆಯಿಂದ ನೋಡ್ತಾರೆ. ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮೆಟ್ಟಿ ನಿಂತು ರಾಘವೇಂದ್ರರವರು ಏನಾಗಿದೆ ಅಂತ ಹೇಳಿದ್ರೆ ಅವರ ಒಂದು ಫ್ಯಾಮಿಲಿಗೆ ಮಾತ್ರ ಅಲ್ಲ, ಅವರ ಒಂದು ಸ್ಥಳೀಯ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಹೆಮ್ಮೆ ತರೋವಂಥ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಬಂದು ಅವ್ರನ್ನ ಹಂತವಾಗಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಸಾಕಷ್ಟು ಪದಕಗಳನ್ನ ಗೆದ್ಕೊಂಡ್ಬಂದಿದ್ದಾರೆ. ಇವತ್ತು ಅವರಿಗೆ ಸ್ವರ್ಣ ಪದಕ ಬಂದಿರೋದು ನಮಗೆಲ್ಲ ಹೆಮ್ಮೆಯ ಸಂಗತಿ, ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ಸಂಗತಿ. ಇದನ್ನು ಪ್ರೋತ್ಸಾಹ ರೀತಿಯಲ್ಲಿ ನಮ್ಮ ವಿಕಲಚೇತನರ ಕಣ್ಮಣಿ ಅಂತ ಹೇಳ್ತೀವಿ ನಾವು, ನಮ್ಮ ಶಾಸಕರನ್ನ
ಅವರು ಯಾವತ್ತು ಶಾಸಕರಾಗಿ ಬಂದರೂ ಅದಕ್ಕಿಂತ ಮುಂಚೆಯಿಂದನೂ ಸರಿ ಈಗಲೂ ಸರಿ ನಮ್ಮೆಲ್ರಿಗೂ ಬಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವೇನು ನಮ್ಮ ದೇಹದಲ್ಲಿ ಏನು ಕಳ್ಕೊಂಡಿದ್ದೀವಿ ಅದನ್ನು ಅದನ್ನು ಪೂರೈಸೋ ಥರ ಬಂದ್ಬಿಟ್ಟು ಅವರು ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಹಾಯ ಮಾಡ್ತಾಯಿದ್ದಾರೆ. ಶಿಕ್ಷಣ ಇರ್ಬೋದು, ಒಂದು ಜೀವನೋಪಾಯ ಇರ್ಬೋದು, ಹಾಗೆ ಕ್ರೀಡೆಯಲ್ಲೂ ಇರ್ಬೋದು, ಹೀಗೆ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಇದು ಒಂದು 2ನೇ ಬಾರಿ ಅವರಿಗೆ ಬಂದು ಧನ ಸಹಾಯನೂ ಕೂಡ ಮಾಡಿದ್ದಾರೆ. ಹೀಗೆ ಮುಂದುವರಿಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ.